ನಮಸ್ಕಾರ ಗೆಳೆಯರೆ, ಫಿನ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದಾರೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಹಿಟ್ ಮಾಡಿ. ಹಾಗಾದರೆ ಇವತ್ತು ಒಂದು ವಿಡಿಯೋನ ಶುರು ಮಾಡಿದ್ದೇವೆ. ಬಹಳ ದಿನಗಳ ನಂತರ ಇದು ನಮ್ಮ ಒಂದು ಬಿಗಿನಿಂಗ್ ಅಂತ ಹೇಳ್ಬೋದು. ಅದರಿಂದ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆ ಎಂದರೇನು ಹಾಗೂ ಹೊಸಬರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಯಬೇಕಾದ ಅಂಶಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸ್ಟಾಕ್ ಮಾರ್ಕೆಟ್ನ ಝೀರೋದಿಂದ ಹಿಡಿದು ಹೈ ಲೆವೆಲ್ವರೆಗೆ ನಾವು ಈ ಒಂದು ವಿಡಿಯೋ ಸೀರೀಸ್ಗಳಲ್ಲಿ ಕಲಿಯೋಣ. ಹಾಗಾದರೆ ನಾವು ಫಸ್ಟು ಷೇರು ಮಾರುಕಟ್ಟೆ ಇದರ ಬಗ್ಗೆ ಮಾತಾಡೋಣ. ಈ ಒಂದು ಶಬ್ದದ ಒಂದು ಅರ್ಥದಲ್ಲಿ ನಮಗೆ ಒಂದು ಅರ್ಥವಾಗುತ್ತೆ. ಏನು ಅರ್ಥವಾಗುತ್ತೆ ಅಂದರೆ ಮಾರುಕಟ್ಟೆ ಅಂದರೆ ಒಂದು ಪ್ಲೇಸ್, ಏನಪ್ಪ ಅಂದರೆ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಬೈ ಮಾಡೋದು ಅಥವಾ ಸೆಲ್ ಮಾಡೋದು, ಈ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ಅದನ್ನೇ ಮಾರುಕಟ್ಟೆ ಅಂತ ಕರಿತೇವೆ. ಅದೇ ನಾವು ಷೇರುಗಳ ಒಂದು ಮಾರುಕಟ್ಟೆ ಅಂದರೆ ನಮಗೆ ಕಂಪನಿಯ ಸ್ಟಾಕ್ಸ್ ಏನಿರ್ತವೆ ಅವುಗಳನ್ನು ಪರ್ಚೇಸ್ ಹಾಗೂ ಸೆಲ್ ಮಾಡುವಂಥ ಒಂದು ಪ್ಲೇಸ್ಗೆ ನಾವೇನಿರ್ತೇವೆ ಷೇರು ಮಾರುಕಟ್ಟೆ ಅಂತ ಕೇಳ್ತೀವಿ. ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳಾದಂತಹ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಆಗಿರ್ಬೋದು, ಹಾಗೂ ನಿಮ್ಮ ಒಂದು ಸುತ್ತಮುತ್ತ ಇರುವಂತಹ ಒಂದು ಕನ್ಸ್ಯೂಮರ್ ಗೂಡ್ಸ್ ಪ್ರೊಡ್ಯೂಸ್ ಮಾಡುವಂಥ ಕಂಪನಿಗಳಾಗಿರ್ಬೋದು, ಯಾವುದೇ ಕಂಪನಿ ಆಗಿರ್ಬೋದು, ಈ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ನೀವು ಇದಕ್ಕೆ ಷೇರು ಮಾರುಕಟ್ಟೆ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ಮಾರುಕಟ್ಟೆಯಲ್ಲಿ ನಿಮಗೆ ಬೇರೆ ಬೇರೆ ಕಂಪನಿಯ ಷೇರುಗಳು ಟ್ರೇಡಿಂಗ್ಗೋಸ್ಕರ ಸಿಗ್ತವೆ. ಅವುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಹಾಗೂ ಸೆಲ್ ಸಹ ಮಾಡ್ಬೋದು. ಈ ಒಂದು ಪರ್ಚೇಸಿಂಗ್ ಹಾಗೂ ಸೆಲ್ಲಿಂಗ್ನ ಒಂದು ಪ್ರಿನ್ಸಿಪಲ್ ಇದರಲ್ಲಿ ಬೇಸಿಕಲಿ ಫಾಲೋ ಮಾಡೋದೇನಪ್ಪ ಅಂತಂದರೆ ಬೈ ಎಟ್ ಲೋ ಪಾಯಿಂಟ್ ಆ್ಯಂಡ್ ಸೆಲ್ ಎಟ್ ಹೈಯೆಸ್ಟ್ ಪಾಯಿಂಟ್ ಆರ್ ವಾಟ್ ಎವರ್ ದ ಪ್ರಾಫಿಟ್ ಯು ವಾಂಟ್. ಅಂದರೆ ಎಷ್ಟು ನಿಮಗೆ ಜಾಸ್ತಿ ಪ್ರಾಫಿಟ್ ಬೇಕಾಗುತ್ತೆ, ನೀವು ಬೈ ಮಾಡಿರುವಂಥ ಪ್ರೈಸ್ಗಿಂತ ಒಂದು ಹೆಚ್ಚಿನ ಪ್ರೈಸ್ನಲ್ಲಿ ನೀವು ಸೆಲ್ ಮಾಡಿ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಮಾಡ್ಬೋದು. ಹಾಗೂ ನಾವು ಸೆಲ್ ಮಾಡಿನೂ ಸಹ ಪ್ರಾಫಿಟ್ ಮಾಡ್ಬೋದು. ಅದು ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ. ನಾವು ಅಷ್ಟೊಂದು ಅಡ್ವಾನ್ಸ್ ಆಗಿ ಹೋಗೋದು ಬೇಡ. ಈಗ ಸದ್ಯಕ್ಕೆ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀವಿ, ಅದರಿಂದ ಈ ಒಂದು ಕಾನ್ಸೆಪ್ಟನ್ನು ನೆನಪಿಟ್ಕೊಂಡಿರಿ. ಈಗ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು. ಹಾಗಾದರೆ ನಾವು ಸ್ಟಾಕ್ಸನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು, ಯಾವ ಥರ ಪರ್ಚೇಸ್ ಮಾಡಬೇಕು ಅಂದರೆ ಅದನ್ನು ಫೆಸಿಲಿಟೇಟ್ ಮಾಡೋದಕ್ಕೋಸ್ಕರ ಬ್ರೋಕರ್ಸ್ ಇರ್ತಾರೆ ಮಾರ್ಕೆಟ್ನಲ್ಲಿ. ಮಾರ್ಕೆಟ್ನಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೋಕರ್ಸ್ ಇದ್ದಾರೆ. ಫುಲ್ ಸರ್ವಿಸ್ ಬ್ರೋಕರ್ಸ್ ಹಾಗೂ ಡಿಸ್ಕೌಂಟ್ ಬ್ರೋಕರ್ಸ್ ಇದ್ದಾರೆ. ಫುಲ್ ಸರ್ವಿಸ್ ಬ್ರೋಕರ್ಸ್ ಅಂದರೆ ಇವರು ಮೆಜಾರಿಟಿಯಾಗಿ ಆಫ್ಲೈನ್ ಸರ್ವಿಸಸ್ನ ಕೊಡ್ತಾರೆ. ನೀವು ಬ್ಯಾಂಕಲ್ಲಿ ಸರ್ವಿಸ್ ಸಹ ಕೊಡ್ತಾರೆ. ಅದನ್ನು ನೀವು ನೋಡಿರಬಹುದು. ಮೋತಿಲಾಲ್ ಒಸ್ವಾಲ್ ಆಗಿರ್ಬೋದು, ಏಂಜಲ್ ಬ್ರೋಕಿಂಗ್, ಇದು ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಸಹ ಈ ಒಂದು ಏಂಜಲ್ ಬ್ರೋಕಿಂಗ್ ಕೊಡ್ತದೆ. ಹಾಗೂ ಡಿಸ್ಕೌಂಟ್ ಬ್ರೋಕರ್ಸ್ ಅಂದರೆ ಜರೋದಾ, ಅಪ್ಸ್ಟಾಕ್ಸ್, ಸ್ಯಾಮ್ಕೋ, ಈ ಥರ ಡಿಫ್ರೆಂಟ್ ಬ್ರೋಕರ್ಸ್ ಇದ್ದಾರೆ. ಇವು ಏನು ಡಿಸ್ಕೌಂಟ್ ಬ್ರೋಕರ್ಸ್ ಏನು ಬಂದಿದ್ದಾರೆ, ಇವರು ಬಂದಾಗಿನಿಂದ ಇನ್ವೆಸ್ಟ್ಮೆಂಟ್ ಬಹಳ ಸುಲಭ ಆಗಿದೆ. ಆದ್ದರಿಂದ ಈ ಒಂದು ಡಿಸ್ಕೌಂಟ್ ಬ್ರೋಕರ್ಸ್ಗಳ ಒಂದು ಡಾಮಿನೇಷನ್ ಬಹಳ ಇದೆ ಮಾರ್ಕೆಟ್ನಲ್ಲಿ. ನೀವು ಇನ್ನೂ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ನೀವು ಅಪ್ಸ್ಟಾಕ್ಸ್ನಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಆ ಒಂದು ಅಕೌಂಟ್ ಓಪನಿಂಗ್ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿದ್ದೇನೆ. ನೀವು ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ಅಕೌಂಟನ್ನು ಓಪನ್ ಮಾಡ್ಬೋದು. ಇದರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಓಪನ್ ಆ್ಯಂಡ್ ಡಿಸ್ಕ್ಲೋಸರ್. ಅದು ಅಲ್ಲದೆ ನೀವು ಯಾವುದೇ ರೀತಿಯಾದಂತಹ ನಿಮಗೆ ಇಷ್ಟವಾದಂಥ ಬ್ರೋಕರ್ನಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ಇದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ, ನೀವು ಇದರಿಂದನೇ ಅಕೌಂಟ್ ಓಪನ್ ಮಾಡಬೇಕಂತ. ನಾನು ಪರ್ಸ್ನಲಿ ಅಬ್ಸ್ಟ್ರಾಕ್ಸನ್ನು ಯೂಸ್ ಮಾಡೋದ್ರಿಂದ ನಾನು ನಿಮಗೆ ಇದನ್ನು ರೆಕಮೆಂಡೇಷನ್ ಕೊಡ್ತಾ ಇದ್ದೇನೆ. ನೀವು ಡೈಲಿ ಮಾರ್ಕೆಟನ್ನು ನೋಡ್ತಿರ್ಬೇಕಾದ್ರೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎಂಬ 2 ಶಬ್ದಗಳು ನೀವು ಕೇಳೇ ಇರ್ತೀರಿ. ಈ ಒಂದು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಅಂದರೆ ಒಂದು ಇಂಡೈಸಸ್ ಅಂತ ಹೇಳ್ಬೋದು. ಇದು ಒಂದು ಮುಖಪರಿಚಯ, ಮಾರ್ಕೆಟ್ಗೆ ಒಂದು ಮುಖಪರಿಚಯ ಮಾಡುವಂತಹ ವಸ್ತುಗಳು ಅಥವಾ ಒಂದು ಸಾಧನ ಅಂತ ಹೇಳ್ಬೋದು. ನಿಫ್ಟಿ 50ಯಲ್ಲಿ ದೇಶದ 50 ಪ್ರತಿಷ್ಠಿತ ಕಂಪನಿಗಳಿರ್ತವೆ. ಅವುಗಳು ಒಳ್ಳೆ ಪರ್ಫಾರ್ಮ್ ಮಾಡುವಂಥ ಒಂದು ಕಂಪನಿಗಳು ನಿಫ್ಟಿ 50ಯಲ್ಲಿರ್ತವೆ. ಸೆನ್ಸೆಕ್ಸ್ನಲ್ಲಿ ಭಾರತದ 30 ದೊಡ್ಡ ಕಂಪನಿಗಳು ಸೆನ್ಸೆಕ್ಸ್ನಲ್ಲಿ ಇರ್ತವೆ. ಮ್ಯಾಕ್ಸಿಮಮ್ ಇದರಲ್ಲಿ ಓವರ್ಲ್ಯಾಪ್ ಆಗ್ತಾ ಇರ್ತವೆ, ಯಾಕಂದರೆ ಒಳ್ಳೆಯ ಕಂಪನಿಗಳು ಎರಡರಲ್ಲೂ ಇರ್ತವೆ. ಆ ಒಂದು ಕಂಪನಿಗಳು, ಆ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಏನಿದೆ ಅದರ ಪ್ರಕಾರ ಆ ಒಂದು ಇಂಡೆಕ್ಸ್ನಲ್ಲಿ ಅದರ ಒಂದು ವೇಟೇಜ್ ಇರುತ್ತೆ. ಆ ಸ್ಟಾಕ್ನಲ್ಲಿ ಯಾವುದೇ ಒಂದು ಇಂಡೆಕ್ಸ್ ತೊಗೊಳ್ಳಿ, ನಿಫ್ಟಿ ಅಥವಾ 50, ನಿಫ್ಟಿ ಅಥವಾ ಸೆನ್ಸೆಕ್ಸ್. ಈಗ ಎಕ್ಸಾಂಪಲ್ ನಾವು ಸೆನ್ಸೆಕ್ಸಲ್ಲಿ ಮಾತಾಡೋಣ. ಸೆನ್ಸೆಕ್ಸಲ್ಲಿ 30 ಕಂಪನಿಗಳಂತ ಹೇಳಿದೆ. 30 ಕಂಪನಿಗಳಲ್ಲಿ ದೊಡ್ಡ ಕಂಪನಿ ಯಾವುದಿರ್ತದೋ ಅದರ ಮಾರ್ಕೆಟ್ ಕ್ಯಾಪ್ ಎಷ್ಟಿರ್ತದೋ ಅದರ ಪ್ರಕಾರ ಒಂದು ವ್ಯಾಲ್ಯೂ ಇರುತ್ತೆ, ಅದರ ವೇಟೇಜ್ ವ್ಯಾಲ್ಯೂ. ಅದರ ಪ್ರಕಾರನೇ ಏನಾಗುತ್ತೆ, ಈ ಇಂಡೆಕ್ಸ್ನಲ್ಲಿ ಮೂವ್ಮೆಂಟ್ ಬರ್ತಾ ಇರುತ್ತೆ. ಅದರಿಂದ ಈ ಒಂದು ನಿಫ್ಟಿ ಹಾಗೂ 50ಯಲ್ಲಿ ನೀವು ಪ್ರೈಸ್ ಮೂವ್ಮೆಂಟನ್ನು ನೀವು ನೋಡ್ತಾ ಇರ್ಬೋದು, ಮೇಲೆ ಕೆಳಗೆ ಆಗ್ತಿರ್ತದೆ. ನಾನು ಬೇರೆ ಬೇರೆ ಇಂಡೆಕ್ಸ್ಗಳು ಅದರ ಒಂದು ಪ್ರೈಸ್ ಯಾವ ಥರ ನಡೀತಾ ಇದೆ ಅನ್ನೋದನ್ನು ಈಗ ತೋರಿಸ್ತೇನೆ. ನೀವಿಲ್ಲಿ ನೋಡ್ತಿರ್ಬೋದು.
ನಿಫ್ಟಿ 50, ಸೆನ್ಸೆಕ್ಸ್, ನಿಫ್ಟಿ ಬ್ಯಾಂಕ್, ನಿಫ್ಟಿ IT, BSE ಸ್ಮಾಲ್ ಕ್ಯಾಪ್, ಈ ಥರ ಡಿಫ್ರೆಂಟ್ ಇಂಡೈಸಸ್ ಇದ್ದಾವೆ ಭಾರತದಲ್ಲಿ. ನಿಫ್ಟಿ 50ಯಲ್ಲಿ ನೀವು ನೋಡಿದರೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ನಲ್ಲಿ ಈ ಒಂದು ನಿಫ್ಟಿ 50 22,957ಕ್ಕೆ ಬಂದಿದೆ. ಹಾಗೂ ಸೆನ್ಸೆಕ್ಸ್ ಇಲ್ಲಿ ನೋಡಿದರೆ 75,410ಕ್ಕೆ ಇದೆ. ಅದು ಅಲ್ಲದೆ ನಾವು ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಾವು ಬೇರೆ ಬೇರೆ ಮಾರ್ಕೆಟನ್ನು ಒಂದು ಇಂಡೆಕ್ಸಸ್ ನೋಡಬಹುದು. ಇಲ್ಲಿ ಗಿಫ್ಟ್ ನಿಫ್ಟಿ ಅಂತ ಇದೆ. ಒಂದು ಗಿಫ್ಟ್ ನಿಫ್ಟಿಯ ನಂತರ ಡೌ ಜೋನ್ಸ್, ನಿಕಿ ಹಾಗೂ ಹ್ಯಾನ್ಸೆಂಗ್, ಈ ಒಂದು ಗ್ಲೋಬಲ್ ಒಂದು ಇಂಡೆಕ್ಸಸ್ ಸಹ ನಮ್ಮ ಒಂದು ಮಾರ್ಕೆಟ್ ಮೇಲೆ ಪ್ರಭಾವವನ್ನು ಬೀಳುತ್ತಾ ಇರುತ್ತೆ. ಅದರಿಂದ ನಾವು ಗ್ಲೋಬಲ್ ಇಂಡೆಕ್ಸಸ್ನ ಸಹ ನೋಡ್ತಾ ಇರಬೇಕಾಗುತ್ತೆ, ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ. ಯಾವ ಥರ ಮೂಮೆಂಟ್ ಕೊಡ್ತಾ ಇದೆ, ಆ ಮೂಮೆಂಟ್ ಪ್ರಕಾರವೇ ಭಾರತೀಯ ಒಂದು ಮಾರುಕಟ್ಟೆ ಸಹ ಕೊಡ್ತಾ ಇರುತ್ತೆ ಮೂಮೆಂಟು. ಮಾರ್ಕೆಟು, ಬ್ರೋಕರ್ಸು, ಇಂಡೆಕ್ಸಸ್ ಇವೆಲ್ಲ ನೋಡಿದ ನಂತರ ನಿಮಗೆ ಒಂದು ಕ್ವಶನ್ ಬರ್ಬೋದು, ಹಾಗಾದರೆ ಸ್ಟಾಕ್ಗಳನ್ನು ನಾವು ಎಲ್ಲಿ ಹುಡುಕಬೇಕು ಅಂತ, ಸ್ಟಾಕ್ಗಳ ಬಗ್ಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ. ಬೇರೆ ಭಾರತದಲ್ಲಿ ಲಿಸ್ಟ್ ಆಗಿರುವಂತಹ ಎಲ್ಲ ಕಂಪನಿಗಳ ಒಂದು ಇನ್ಫಾರ್ಮೇಷನ್ನ ನೀವು ಈ ಒಂದು ವೆಬ್ಸೈಟ್ಗಳಲ್ಲಿ ನೀವು ಪಡಿಬಹುದು. ಮನಿ ಕಂಟ್ರೋಲ್ ಆಗಿರ್ಬೋದು, ಎಕನಾಮಿಕ್ ಟೈಮ್ಸ್, ಸ್ಕ್ರೀನರ್, BSE ಹಾಗೂ NSE ಇಂಡೆಕ್ಸ್ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ಸಹ ಕಂಪನಿಯ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಹಾಗೂ ಕೈಟ್ ಕನೆಕ್ಟ್ ವೆಬ್ಸೈಟ್ ಸಹ ಇದೆ. ನಾನು ಪರ್ಸನಲಿ ಸ್ಕ್ರೀನರ್ ವೆಬ್ಸೈಟನ್ನು ಬಹಳ ಯೂಸ್ ಮಾಡ್ತೀನಿ. ಈ ಒಂದು ಸ್ಕ್ರೀನರ್ ವೆಬ್ಸೈಟನ್ನು ಯೂಸ್ ಮಾಡಿ ಕಂಪನಿಗಳನ್ನು ಯಾವ ರೀತಿಯಾಗಿ ಹುಡುಕಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡ್ತೇವೆ. ನೀವು ಇನ್ನೂ ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟ್ ತೆಗೆದಿಲ್ಲ ಅಂದರೆ ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ತೆಗಿಬೋದು. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಬೇಕಿದ್ರೆ ನೀವು ಅಲ್ಲಿಂದ ಹೋಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ನಾವು ಸ್ಕ್ರೀನರ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಯಾವ ರೀತಿಯಾಗಿ ಕಂಪನಿಯ ಒಂದು ಇನ್ಫಾರ್ಮೇಷನ್ನ ಪಡೆಯಬಹುದು ಅನ್ನೋದನ್ನು ನಾನು ಈಗ ನಿಮಗೆ ತೋರಿಸ್ಕೊಡ್ತೇನೆ. ನೀವು ವೆಬ್ಸೈಟಿಗೆ ಹೋಗಿ ಗೂಗಲನ್ನು ಓಪನ್ ಮಾಡಿ, ಸ್ಕ್ರೀನರ್ ಅಂತ ನೋಡಿದ ಮೇಲೆ ನಿಮಗೆ ಇಲ್ಲಿ ಬರ್ತದೆ. ನೀವು ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕಂಪನಿಯನ್ನು ಸರ್ಚ್ ಮಾಡ್ಬೋದು. ಎಕ್ಸಾಂಪಲ್ಗೆ ತೊಗೊಂಡ್ರೆ ನಾವು ರಿಲಯನ್ಸ್ ಅಂತ ಸರ್ಚ್ ಮಾಡಿದರೆ ನೀವು ಇಲ್ಲಿ ನೋಡ್ತಿರಬಹುದು. ಈ ರೀತಿಯಾಗಿ ನಿಮಗೆ ಕಂಪನಿಯ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟಾಗಿ ನೀವು ಗಮನ ಕೊಡಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಈ ಕಂಪನಿಯ ಒಂದು ಸೈಜ್ ಏನಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಇದರ ಒಂದು ಎಲ್ಲ ಒಂದು ಅರ್ಥವನ್ನು, ಈ ಒಂದು ಎಲ್ಲ ಟರ್ಮ್ಗಳ ಒಂದು ಅರ್ಥವನ್ನು ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುತ್ತೇನೆ. ಸದ್ಯಕ್ಕೆ ಕರೆಂಟ್ ಮಾರ್ಕೆಟ್ ಪ್ರೈಸ್, ಈ ಕಂಪನಿಯ ಒಂದು ಸ್ಟಾಕ್ ಪ್ರೈಸನ್ನು ನೋಡಿದರೆ 2,960 ರೂಪಾಯಿ ಹತ್ರ ಈ ಒಂದು ಕಂಪನಿ ಟ್ರೇಡ್ ಮಾಡ್ತಾ ಇದೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಮುಂದೆ ಹೋಗಿ ಯಾವ ಕಂಪನಿಗಳ ಬಗ್ಗೆ ಯಾವ ರೀತಿಯಾಗಿ ರಿಸರ್ಚ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇರಬೇಕಾದ್ರೆ ಈ ಎಲ್ಲ ಒಂದು ಶಬ್ದಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಈಗ ಸದ್ಯಕ್ಕೆ ನಿಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ಥರ ಎಂಟ್ರಿ ಆಗಬೇಕು, ಸ್ಟೆಪ್ಸ್ ಏನಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಫುಲ್ ಬೇಸಿಕ್ ಟು ಬೇಸಿಕ್. ಏನಪ್ಪ ಅಂತಂದರೆ, ಬಹಳಷ್ಟು ದೊಡ್ಡ ಆ್ಯನಿಮೇಷನ್ಸ್ನ ಹಾಕಿ ಮಾಡೋದಕ್ಕಿಂತ ನಾನು ಒಬ್ಬ ಏನೂ ಮಾರ್ಕೆಟನ್ನು ಅರ್ಥ ಮಾಡಿಕೊಂಡು ಆಗದೆ ಏನೂ ಅರ್ಥ ಇರೋದಿಲ್ಲಲ್ಲ, ಅವರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದು. ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ ಈ ಒಂದು ವಿಡಿಯೋ ನೋಡುವಂಥ ಅವಶ್ಯಕತೆ ಏನಿಲ್ಲ. ಯಾವುದೇ ಒಂದು ಹೊಸ ವ್ಯಕ್ತಿ ಇನ್ವೆಸ್ಟ್ಮೆಂಟ್ನ ಶುರು ಮಾಡಬೇಕಪ್ಪ ಅಂತಂದರೆ ಈ ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡಬಹುದು. ಕೆಲವೊಂದು ಕಡೆಯಿಂದ ಅವರು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿ ಅವರು ಒಬ್ಬರು ಇಷ್ಟೊಂದು ಗಳಿಸಿದರು, ಕೋಟಿಗಟ್ಟಲೆ ಗಳಿಸಿದರು ಅನ್ನುವಂಥ ಒಂದು ಕಲ್ಪನೆಗಳು ಮಾತ್ರ ಗೊತ್ತಿರ್ತವೆ. ಅದರಿಂದ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದ್ದರಿಂದ ಈ ಒಂದು ವಿಡಿಯೋದಿಂದ ನಿಮಗೆ ಅರ್ಥ ಮಾಡಿಸೋದೇನಪ್ಪ ಅಂತಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಸುಲಭ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಬೇಕು ಮತ್ತು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಇರಬೇಕು. ಏನಿಲ್ಲ, ಪ್ಲೇಸ್ಟೋರಿಗೆ ಹೋಗಿ ನೀವು ನಿಮಗೆ ಇಷ್ಟವಾದಂತಹ ಒಂದು ಬ್ರೋಕರ್ನ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಪ್ರಿಫರೇಬಲಿ ನೀವು ಅಪ್ಸ್ಟಾಕ್ಸನ್ನು ಪ್ರಿಫರ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ನಾನು ಅದರಲ್ಲಿ ಸಹ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಅದೇ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡೇ ಇನ್ವೆಸ್ಟ್ ಮಾಡೋದು. ಅದರಲ್ಲಿ ಇರುವಂತಹ ಒಂದು KYC ಗೈಡ್ಲೈನ್ಸನ್ನು ಕಂಪ್ಲೀಟ್ ಮಾಡಿದ ಕೂಡಲೇ ನಿಮ್ಮ ಒಂದು ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಮಾಡಿದ ನಂತರ ನೀವು ಆ ಒಂದು ಡಿಮ್ಯಾಟ್ ಅಕೌಂಟ್ನಲ್ಲಿ ನಿಮ್ಮ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಿ ನೀವು ರೈಟ್ ಅವೇ ನೀವು ಇನ್ವೆಸ್ಟ್ಮೆಂಟ್ನ ಶುರು ಮಾಡಬಹುದು. ಅಪ್ಸ್ಟಾಕ್ಸ್ನಲ್ಲಿ ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡೋದು. ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಸಹ ಈ ಒಂದು ಕಂಪನಿ ಈಗ ತೆಗೆದುಹಾಕಿದೆ. ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಕೊಡುವಂಥ ಅವಶ್ಯಕತೆ ಇಲ್ಲ.
ಅದರಿಂದ ನೀವು ಫ್ರೀಯಾಗಿ ಅಕೌಂಟನ್ನು ಓಪನ್ ಮಾಡ್ಬೋದು. ಮತ್ತು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ, ಅವನ್ನು ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಬಹಳಷ್ಟು ಇನ್ಫಾರ್ಮೇಷನ್ ಇದೆ. ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ಒಂದು ಸಾಗರದಂತೆ, ಅದರಲ್ಲಿ ಮಾಹಿತಿ ಭಾಳಷ್ಟಿದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಒಂದು ಕವರ್ ಮಾಡೋದಕ್ಕೆ ನಮಗೆ ಸಾಧ್ಯವಾಯಿತು. ಇಲ್ಲಾಂದರೆ ವಿಡಿಯೋ ಲೆಂದಿ ಆಯಿತು ಅಂದರೆ ನಿಮಗೂ ಸಹ ಬೋರ್ ಆಗುತ್ತೆ. ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ಸ್ಟೆಪ್ ವೈಸ್ ನಾವು ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ಇಷ್ಟೇ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು ಹಾಗೂ ಜೈ ಹಿಂದ್.